ನಮಸ್ಕಾರ ಎಲ್ರಿಗೂ. ಇವತ್ತು ಗಂಗಾ ಮತ್ತೆ ಸೂರ್ಯನ್ ಮದುವೆ ಆಗ್ತಾ ಇದೆ. ಅವ್ರಿಗೆ ಮದುವೆ ಗಂಡು ಮತ್ತೆ ಹೆಣ್ಣಿಗೆ ಮಾತ್ರ ಹೊಸ ಡ್ರೆಸ್ ಹಾಕಿದೀವಿ ಅಷ್ಟೇನೆ. ಮಿಕ್ಕಿದ ಅವ್ರ ಮನೆಯವ್ರು ಯಾರಿಗೂ ಹೊಸ ಡ್ರೆಸ್ ಹಾಕಕ್ಕೆ ಆಗಿಲ್ಲ. ಯಾಕೆಂದ್ರೆ ತುಂಬಾ ಟೈಮ್ ತಗೊಳುತ್ತೆ. ಎಲ್ರಿಗೂ ಹೊಸ ಡ್ರೆಸ್ ಹಾಕೊಂಡು ಕೂತ್ಕೊಂಡ್ರೆ ದಿನ ಎಲ್ಲ ಸಾಕಾಗಲ್ಲ. ಅದು ಅಲ್ಲದೆ ವಿಡಿಯೋ ಮಾಡೋಕ್ಕೂ ಟೈಮ್ ಸಾಕಾಗಲ್ಲ. ಹಾಗಾಗಿ ಸಿಂಪಲ್ ಆಗಿ ಮದುವೆ ವಿಡಿಯೋನ ತೋರಿಸ್ತಾ ಇದೀವಿ. ಯಾರು ತಪ್ಪಾಗಿ ತಿಳ್ಕೊಬೇಡಿ. ಎಲ್ಲರೂ ಗಂಗಾ ಮತ್ತೆ ಸೂರ್ಯಗೆ ನಿಮ್ಮ ಶುಭಾಶಯನ ತಿಳಿಸಿ ಅಂತೇಳಿ ಈ ಮೂಲಕ ಕೇಳ್ಕೊತಾ ಇದ್ದೀವಿ. ಅದು ಅಲ್ಲದೆ ಈ ಮದುವೆ ಲವ್ ಮ್ಯಾರೇಜು. ಲವ್ ಮಾಡಿಬಿಟ್ಟು ಹುಡುಗ ಹುಡುಗಿ ಮನೆಯವ್ರನ್ನ ಒಪ್ಪಿಸ್ಬಿಟ್ಟು ಮದುವೆ ಆಗ್ತಿದ್ದಾರೆ. ನಮ್ಮ ವೀಕ್ಷಕರು ಕೆಲವರು ಕಮೆಂಟ್ ಮಾಡ್ತಾ ಇದ್ರಿ, ಎಲ್ಲಾದ್ರಲ್ಲೂ ಲವ್ ಮ್ಯಾರೇಜು ಓಡೋಗಿ ಮದುವೆ ಆಗೋದೇ ತೋರಿಸ್ತೀರಾ ನೀವು. ಇದು ಒಂದು ಮನೆಯವ್ರನ್ನ ಒಪ್ಪಿಸಿ ಮನೆಯವರು ಒಪ್ಕೊಂಡು ಮದುವೆ ಆಗೋ ಥರ ಒಂದು ಸ್ಟೋರಿ ಮಾಡಿ ಅಂತ ಹೇಳಿದರು. ಆದ್ದರಿಂದ ನಿಮ್ಮೆಲ್ಲರ ಆಸೆಯಂತೆ ಈ ವಿಡಿಯೋನ ಇಬ್ಬರು ಲವ್ ಮಾಡಿರೋ ಹುಡುಗ ಹುಡುಗಿ ಮನೆಯವ್ರನ್ನ ಒಪ್ಪಿಸ್ಬಿಟ್ಟು ಇವತ್ತು ಮದುವೆ ಆಗಿರೋ ಥರ ತೋರಿಸಿದ್ದೀವಿ. ಈ ವಿಡಿಯೋದಲ್ಲಿ ಎಲ್ರಿಗೂ ಸಂತೋಷ ಆಗಿರುತ್ತೆ ಅಂತ ತಿಳ್ಕೊಂಡಿದ್ದೀವಿ. ಎಲ್ಲರೂ ತುಂಬ ಒಳ್ಳೊಳ್ಳೆ ಕಮೆಂಟ್ ಮಾಡ್ತಾ ಇರ್ತೀರ. ನಮಗೂ ತುಂಬ ಖುಷಿ ಆಗುತ್ತೆ ನಿಮ್ಮ ಕಮೆಂಟ್ ಓದೋದ್ರಿಂದನೂ. ಹಾಗೆ ಎಲ್ರಿಗೂ ರಿಪ್ಲೈ ಮಾಡೋಕ್ಕಾಗಲ್ಲ, ಆದರೂ ಹಾರ್ಟ್ ಅಂತೂ ಕೊಟ್ಟಿರ್ತೀವಿ. ಹಾಗೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ಇನ್ನು ಮುಂದೇನು ಹೀಗೆ ಸದಾ ನಮ್ಮ ಮೇಲೆ ಇರಲಿ ಅಂತೇಳಿ ಕೇಳ್ಕೊತಾ ಇದ್ದೀವಿ. ಅಂತೂ ಇಂತೂ ಸೂರ್ಯ ಮತ್ತೆ ಗಂಗಾ ಇಬ್ರು ಲವ್ ಮಾಡಿದ್ದು ಅಲ್ದೇನೆ ಮನೆಯವ್ರನ್ನಿಬ್ರು ಒಪ್ಪಿಸ್ಬಿಟ್ಟು ಮದ್ವೆನೂ ಆದ್ರು. ಸೂರ್ಯ ಸಂತೋಷನೇನಪ್ಪ ನಿನ್ ಮದ್ವೆ ಆಗಿದ್ದಕ್ಕೆ? ಹೌದು ಅದಕ್ಕೆ ನೀವಿಲ್ಲ ಅಂದಿದ್ರೆ ನಮ್ಮ ಮದುವೆ ಆಗ್ತಿತ್ತೋ ಇಲ್ವೋ ಗೊತ್ತಿಲ್ಲ ನಮಗೆ. ನಿಮ್ಮ ಸಪೋರ್ಟಿಂದನ ನಾವಿಬ್ರು ಇವತ್ತು ಒಂದಾಗಿದ್ದೀವಿ. ನಿಮಗೆ ತುಂಬ ಥ್ಯಾಂಕ್ ಯು ಸೋ ಮಚ್ ಅತ್ತಿಗೆ. ಇರ್ಲಿ ಬಿಡೋ ಸೂರ್ಯ, ಪರವಾಗಿಲ್ಲ. ನನ್ನ ಮೈದ್ನ ಅಲ್ವಾ, ನೀನಾದ್ರೂ ಚೆನ್ನಾಗಿರ್ಲಿ. ಲವ್ ಮಾಡಿದ್ರೆ ಹುಡುಗಿನ ಮದುವೆ ಆಗಿ ಸುಖವಾಗಿರ್ಲಿ ಅನ್ನೋದೇ ನನ್ನ ಆಸೆ ಅಷ್ಟೇನೆ. ಇನ್ನೇನು ಇಲ್ಲ. ಅದಕ್ಕೆಲ್ಲ ಯಾಕೆ ಥ್ಯಾಂಕ್ ಯು? ಹೌದು ಅಕ್ಕ, ನಾನು ಅಷ್ಟೇ ನಿಮಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕೆಂದರೆ ನೀವಿಲ್ಲ ಅಂದಿದ್ರೆ ಈ ಮದುವೆ ನಡೀತಾ ಇರಲಿಲ್ಲ. ನಮ್ಮಪ್ಪ ಏನೋ ಹೇಳಿದ್ರು, ಆದರೆ ಸೂರ್ಯನ ಅಪ್ಪ ಅಮ್ಮ ಒಪ್ಕೊಳ್ಳೋದು ಅನುಮಾನ ಇತ್ತು. ಅದಕ್ಕೆ ನಾನು ಸೂರ್ಯನ ಮನೆಯಲ್ಲಿ ಒಪ್ಕೊಂಡ್ರೆ ಮಾತ್ರ ನನ್ನ ಮದುವೆ ಅಂತೇಳಿ ಹೇಳಿದ್ದು. ಹೆಂಗೋ ನೀವು ನಮ್ಮ ಮಾವ ಅತ್ತೆನ ಒಪ್ಪಿಸ್ಬಿಟ್ರಿ. ನಿಮ್ಮ ಧೈರ್ಯನ ಮೆಚ್ಚಲೇಬೇಕು. ಸೂರ್ಯ ಗಂಗಾ ನಿಮ್ಮಿಬ್ರು ಮದುವೆ ಆಗಿದೆ. ಇನ್ಮೇಲೆ ನೀವಿಬ್ರು ಚೆನ್ನಾಗಿ ನಿಮ್ಮ ಅಪ್ಪ ಅಮ್ಮನ ನೋಡ್ಕೋಬೇಕು. ಎಲ್ರಿಗೂ ಗೌರವ ಕೊಟ್ಟು ನೀವಿಬ್ರು ಸುಖವಾಗಿ ಬಾಳ್ಬೇಕು. ಅದೇ ನೀವು ತಂದೆ ತಾಯಿಗಳಿಗೆ ಕೊಡುವಂತ ಗೌರವ. ಅವ್ರ ಹೆಸರು ಉಳಿಸ್ಬೇಕು. ನೀವಿಬ್ರು ಲವ್ ಮಾಡಿರೋದಕ್ಕೆ ನಿಮ್ಮ ಮನೆಯವರಿಬ್ರು ಒಪ್ಕೊಂಡು ನಿಮ್ಮಿಬ್ರು ಮದುವೆ ಮಾಡಿಸಿದ್ದಾರೆ. ಅದಕ್ಕೆ ಚ್ಯುತಿ ಬರ್ದಂಗೆ ನೀವಿಬ್ರು ನಡ್ಕೋಬೇಕು ಕಣ್ರಪ್ಪ. ಸರಿ ಆಯಿತು ಕಣ್ಲಸ್ಮಕ್ಕಯ್ಯ, ಹಂಗೆ ಬಾಳ್ತೀವಿ ಹೇಳು. ನಾನು ಯಾವುದಾದ್ರೂ ಒಂದು ಕೆಲ್ಸಕ್ಕೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಅಪ್ಪ ಅಮ್ಮ ಒಪ್ಕೊಂಡ್ರೆ ನಾನು ಕೆಲ್ಸಕ್ಕೆ ಹೋಗ್ತೀನಿ. ಹೆಂಗೂ ಹೊಲ ಜಮೀನು ಎಲ್ಲ ನೋಡ್ಕೊಳ್ಳೋಕ್ಕೆ ನಮ್ಮ ಅಪ್ಪ ನಮ್ಮ ಅಣ್ಣ ಇದ್ದಾರೆ. ನಾನು ಕೆಲ್ಸಕ್ಕೆ ಹೋಗ್ತೀನಿ. ಗಂಗಾನು ಓದಿದ್ದಾಳೆ. ಅವಳು ಏನಾದರೂ ಟ್ರೈ ಮಾಡಿದ್ರೆ ಕೆಲಸಕ್ಕೆ ಸೇರ್ಕೊತಾಳೆ. ಇಬ್ಬರು ಕೆಲ್ಸಕ್ಕೆ ಹೋಗ್ತೀವಿ ಹೇಳು, ಅಲ್ವಾ ಗಂಗಾ? ಅತ್ತೆ ಮಾವ, ಯಾಕೆ ನಿಮ್ಮ ಮುಖದಲ್ಲಿ ನಗುನೇ ಇಲ್ಲ? ಈ ಮದುವೆ ನಿಮ್ಗೆ ಇಷ್ಟ ಇಲ್ವಾ? ಯಾರಿಗೆ ಕೇಳ್ತಾ ಇದೆಯಮ್ಮ ತುಂಗ? ಯಾರಿಗೆ? ನಮ್ಮ ಅಕ್ಕನಿಗೆ ಅತ್ತೆ ಮಾವ ಆಗ್ಬೇಕಲ್ಲ, ಸೂರ್ಯ ಅಪ್ಪ ಅಮ್ಮ ಅವ್ರನ್ನೇ ಕೇಳ್ತಾ ಇದೀನಿ. ಅವ್ರ ಮುಖ ಯಾಕೋ ಸಪ್ಪಗಿದೆ, ಅದಕ್ಕೆ. ನಮ್ಮನ್ ಕೇಳ್ತಾ ಇದೆಯಮ್ಮ? ಅಯ್ಯೋ, ಅತ್ತೆ ಮಾವ ಅಂದ್ರೆ ಇಲ್ಲಿ ನೀವೇ ತಾನೆ? ನಮ್ಮ ಅಕ್ಕನಿಗೆ ಅತ್ತೆ ಮಾವ ಅಂದಮೇಲೆ ನನಗೂ ಅತ್ತೆ ಮಾವನೇ ಆಗ್ಬೇಕಲ್ವಾ? ಅದಕ್ಕೆ ಆ ಥರ ಕರೆದೆ. ಏನಾದರೂ ಬೇಜಾರಾಯ್ತಾ ಆ ಥರ ಕರೆದಿದ್ಕೆ? ಅಯ್ಯೋ ತುಂಗ, ಯಾಕೆ ಬೇಜಾರಾಗ್ತಾರೆ? ಅತ್ತೆ ಮಾವ ಅಂತ ಕರೆದೆ, ಇನ್ನೇನು ಕರೆಯೋಕ್ಕಾಗುತ್ತೆ ಹೇಳು? ಮಾವ ಅತ್ತೆ ಹೇಳ್ರಿ. ಗಂಗಾ ಅಲ್ಲ ತುಂಗ ಕೇಳ್ತಾ ಇದ್ದಾಳಲ್ಲ. ಏನು ಇಲ್ಲ ಕಣಮ್ಮ, ನನ್ನ ಮಗಳು ಮದುವೆ, ನಮ್ಮ ಮಗನ ಮದುವೆ ನಮ್ಮ ಇಷ್ಟದಂತೆ ಆಗ್ಲಿಲ್ವಲ್ಲ ಅನ್ನೋದೊಂದು ಬೇಜಾರು ನನಗೂ ನನ್ನ ಹೆಂಡ್ತಿಗೂ. ಅಷ್ಟೇನೆ, ಇನ್ನೇನು ಮಾಡೋಕ್ಕಾಗುತ್ತೆ? ಅವ್ರು ಇಷ್ಟಪಟ್ಟಿದ್ದಾರೆ ಅಂದಮೇಲೆ ಮದುವೆ ಮಾಡಬೇಕು ಅಂತ ಹೇಳಿ ಮಾಡಿದೀವಿ ಅಷ್ಟೇನೆ. ನಮ್ಗೇನು ಇದರಿಂದ ಸಂತೋಷನೂ ಆಗಿಲ್ಲ, ದುಃಖನೂ ಆಗಿಲ್ಲ, ಒಂಥರ ಅಷ್ಟೇ. ಅವ್ರು ಚೆನ್ನಾಗಿರ್ಲಿ ಅಂತ ಮಾಡಿರೋದು ಅಷ್ಟೇನೆ. ಹೌದಾ, ಹೋಗಿ ಬಿಡೋಣ. ಇನ್ನೇನು ಮಾಡೋಕ್ಕಾಗುತ್ತೆ? ನಮಗೂ ಏನು ಇಂಥದ್ದೆಲ್ಲನ ಲವ್ ಮಾಡಿ ಮದುವೆ ಆಗೋದು ಅದು ಎಲ್ಲ ಏನು ಇಷ್ಟ ಆಗಲ್ಲ. ಆದ್ರೂ ನಮ್ಮ ಮನೆಯವರು ಈಗಿನ ಮಕ್ಕಳಲ್ವಾ, ಅದಕ್ಕೆ ಲವ್ ಗಿವು ಅನ್ನೋದೆಲ್ಲನ ಸಾಮಾನ್ಯ. ನಾವು ಸುಮ್ಮನೆ ಯಾಕೆ ಅವ್ರನ್ನ ಓಡೋಗಿ ಮದುವೆ ಆಗಂಗೆ ಮಾಡೋದು? ಅದಕ್ಕೆ ನಾನೇ ಹೇಳಿದ್ದೆ, ಏನಾದರೂ ಇಷ್ಟಪಟ್ಟಿದ್ರೆ ನಮ್ಗೆ ಹೇಳ್ರಿ, ನಾವೇ ಮುಂದೆ ನಿಂತ್ಕೊಂಡು ಮದುವೆ ಮಾಡ್ತೀನಿ ಅಂತ ನಮ್ಮ ಮನೆಯವರೇ ಹೇಳಿದ್ರು. ನನಗೂ ಇದೆಲ್ಲ ಇಷ್ಟ ಆಗಲ್ಲ, ನಿಮಗೂ ಇಷ್ಟ ಇಲ್ಲ ಅಂತ ಗೊತ್ತು. ಆದ್ರೂ ಮಕ್ಕಳು ಚೆನ್ನಾಗಿರೋದೇ ಬೇಕಲ್ವಾ ನಮಗೆ, ತಂದೆ ತಾಯಿಗಳಿಗೆ. ಇನ್ನೇನು ಬೇಕು ಹೇಳು? ನಾವು ಇಷ್ಟೆಲ್ಲ ಕಷ್ಟಪಟ್ಟು ಮಾಡೋದು, ದುಡಿಯೋದು ಎಲ್ಲನ ಮಕ್ಕಳು ಚೆನ್ನಾಗಿರ್ಲಿ ಅಂತ ತಾನೆ. ಅವರಿಬ್ರು ಮದುವೆ ಆಗಿದ್ದಾರೆ, ಇಷ್ಟಪಟ್ಟು ಚೆನ್ನಾಗಿರ್ತಾರೆ ಬಿಡಿ. ನೀವೇನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡಿ. ನಿಮಗೆ ಗೌರವ ಬರೋ ಥರ ನಡ್ಕೊತಾರೆ. ನಾವು ಚೆನ್ನಾಗಿ ಮದುವೆ ಮಾಡಿದ್ದು ಅಂದರೆ ನಮ್ಮ ದೊಡ್ಡ ಮಗೊಂದು ಒಬ್ಬಂದೇನೆ. ನನ್ನ ಮಗಳು ನಂದಿನಿ, ಸೂರ್ಯ ಎಲ್ಲರೂ ನಮ್ಮ ಇಷ್ಟಕ್ಕೆ ವಿರುದ್ಧವಾಗಿ ಮದುವೆ ಆದರು. ನಾವೇನೇನೋ ಆಸೆ ಇಟ್ಕೊಂಡಿದ್ವಿ, ದೊಡ್ಡ ಮನೆ ಕಟ್ಟಿದ್ವಿ, ಚೆನ್ನಾಗಿ ಮದುವೆ ಮಾಡಬೇಕು ಅಂತ ಎಷ್ಟು ಆಸೆ ಇಟ್ಕೊಂಡಿದ್ವಿ. ಆದರೆ ಏನು ಮಾಡೋದು, ನಮ್ಮ ಆಸೆ ಎಲ್ಲ ಮಣ್ಣು ಪಾಲಾಗೋಯ್ತು ಇವರಿಬ್ಬರಿಂದನ. ಅಯ್ಯೋ ಅಮ್ಮ, ಈಗ ಮದುವೆ ಮಾಡಿದಿರಲ್ಲ, ನಂದು ನೀನು ಯಾಕೆ ತಲೆ ಕೆಡಿಸ್ಕೊಂತೀಯ? ನಾನೇನಾದ್ರೂ ಓಡೋಗಿ ಮದುವೆ ಆಗಿದ್ದೀನಾ? ನಿಮ್ಗೆಲ್ರಿಗೂ ಹೇಳಿ ಒಪ್ಪಿಸ್ಬಿಟ್ಟೆ ತಾನೇ ಮದುವೆ ಆಗ್ತಾ ಇರೋದು. ಸುಮ್ಮನೆ ಇರ್ರಿ, ಹಿಂಗೆಲ್ಲ ಮದುವೆ ದಿವಸ ಹಿಂಗೆಲ್ಲ ಮಾತಾಡಬಾರ್ದು ಅಲ್ಲ. ಎಷ್ಟು ದೊಡ್ಡದಾಗಿ ಮದುವೆ ಆದರೆ ಏನಂತೆ, ಮದುವೆ ಆದಮೇಲೆ ಗಂಡ ಹೆಂಡತಿ ಹೆಂಗಿರ್ತಾರೆ ಅನ್ನೋದೇ ಮುಖ್ಯ.
ಮದುವೆ ಎಷ್ಟು ದೊಡ್ಡ ಚೌಟ್ರಿಲಿ ಎಷ್ಟು ದೊಡ್ಡ ಗ್ರ್ಯಾಂಡಾಗಿ ಮದುವೆ ಮಾಡೋದಕ್ಕಿನ್ನ ಹುಡುಗ ಹುಡುಗಿ ಮದುವೆ ಆದಮೇಲೆ ಹೆಂಗಿರ್ತಾರೆ ಅನ್ನೋದೇ ಮುಖ್ಯ. ಸುಮ್ಮನೆ ಖರ್ಚು ಎಲ್ಲನ ಉಳೀತು ಅಂತ ಹೇಳಿ ಸಂತೋಷ ಪಡ್ರಿ. ಗಂಗಾ ತುಂಬ ಒಳ್ಳೆಯವಳು, ನಿಮ್ಮನ್ನ ಚೆನ್ನಾಗಿ ನೋಡ್ಕೊತಾಳೆ, ಅದಕ್ಕೆ ಥರನೇ. ಹ್ಞೂ ಅತ್ತೆ, ಹಂಗೂ ಸೂರ್ಯ ನಮ್ಮ ಮನೇಲಿ ಒಪ್ಪೋದಿಲ್ಲ, ನಾವಿಬ್ರು ಓಡೋಗ್ಬಿಟ್ಟು ಮದುವೆ ಆಗೋಣ ಅಂತ ಹೇಳ್ದ. ಅದಕ್ಕೆ ನಾನು ಒಪ್ಕೊಳ್ಳಿಲ್ಲ. ಇಲ್ಲ, ನಿಮ್ಮ ಅಪ್ಪ ಅಮ್ಮ ಒಪ್ಕೊಂಡ್ರೆ ಮಾತ್ರ ನಮ್ಮಿಬ್ರು ಮದುವೆ, ಇಲ್ದಿದ್ರೆ ನಮ್ಮಿಬ್ರು ಮಧ್ಯೆ ಸಾಧ್ಯನೇ ಇಲ್ಲ ಅಂತ ಹೇಳಿದ್ದೆ. ಅದಕ್ಕೋಸ್ಕರ ಸೂರ್ಯ ಇಷ್ಟು ದಿನ ವೆಯ್ಟ್ ಮಾಡ್ದ. ಇಲ್ದಿದ್ರೆ ಈ ಒಂದು 6 ತಿಂಗಳ ಹಿಂದೆನೇ ನಮ್ಮ ಮದುವೆ ಆಗೋಗ್ಬಿಟ್ಟಿರೋದು, ನಾನೇನಾದರೂ ಒಪ್ಕೊಂಡಿದ್ರೆ. ಇಲ್ಲಿಗೆ ನಂದಿನಿ ಅಕ್ಕನು ಬಂದಿದ್ರೆ ತುಂಬಾ ಚೆನ್ನಾಗಿರೋದು. ಯಾಕೆ ಮಾವ ಅತ್ತೆ, ನಂದಿನಿಗೆ ಹೇಳಿಲ್ವಾ ನೀವು? ಸುಮ್ಮನಿರಮ್ಮ, ಅವಳ ಹೆಸರು ಹೇಳ್ಬೇಡ ನೀನು. ಅವಳು ನಮ್ಮ ಮರ್ಯಾದೆ ತೆಗೆದು ಹೋಗಿದ್ದಾಳೆ. ಸೂರ್ಯನೇ ಎಷ್ಟೋ ಪರವಾಗಿಲ್ಲ, ಲವ್ ಮಾಡಿದ್ರು ನಮ್ಗೆಲ್ಲರಿಗೂ ಹೇಳಿ ಒಪ್ಪಿಸ್ಬಿಟ್ಟು ಮದುವೆ ಆಗಿದ್ದಾನೆ. ಆದರೆ ಆ ಮನೆಯಾಳಿ ಯಾರಿಗೂ ಹೇಳ್ದಂಗೆ ಹೋಗಿ ಹೋಗಿ ಯಾಕೆ ಅದನ್ನು ಕಟ್ಕೊಂಡು. ಗೌರಿ ಸುಮ್ನಿರಮ್ಮ, ನಂದಿನಿ ವಿಷಯ ಯಾಕೆ ಹೇಳ್ತೀಯಾ? ಈಗ ಸೂರ್ಯ ಮತ್ತೆ ಗಂಗನ ಮದುವೆ ಆಗಿದೆ, ಸಂತೋಷವಾಗಿರೋ ಟೈಮಲ್ಲಿ ಅವ್ರ ಅಪ್ಪ ಅಮ್ಮಂಗೆ ಯಾಕೆ ಸಿಟ್ಟು ಬರೋ ಥರ ಮಾತಾಡ್ತೀಯ ಹೇಳು? ನಂದಿನಿ ಅವಳ ಪಾಡಿಗೆ ಅವಳು ಚೆನ್ನಾಗಿದ್ದಾಳೆ, ಅವಳು ಇಷ್ಟಪಟ್ಟು ಮದುವೆ ಆದ್ಲು. ಇವರು ಒಪ್ಕೊಳ್ಳೋ ಥರ ಇದ್ದಿದ್ರೆ ಅವಳನ್ನು ಮನೇಲಿ ಹೇಳ್ಬಿಟ್ಟು ಒಪ್ಸೇ ಮದುವೆ ಆಗ್ತಾ ಇದ್ಲು. ಏನು ಮಾಡೋದು, ಸಿದ್ದವ್ರ ಮನೇಲೂ ಮದುವೆ ಮಾಡಕ್ಕೆ ತಯಾರಿರಲಿಲ್ಲ. ಇವರು ಜಯಣ್ಣನೂ ಸರೋಜಕ್ಕನೂ ಮದುವೆ ಮಾಡಕ್ಕೆ ತಯಾರಿರಲಿಲ್ಲ. ಅದಕ್ಕೋಸ್ಕರನೇ ಅವರು ಓಡೋಗಿ ಮದುವೆ ಆಗಬೇಕಾದ ಸಂದರ್ಭ ಬಂತು ಅಷ್ಟೇನೆ. ಇಲ್ದಿದ್ರೆ ನಂದಿನಿನೂ ಸೂರ್ಯನ ಥರನೇ ಒಪ್ಸ್ಬಿಟ್ಟೆ ಮದುವೆ ಆಗಿರೋಳು. ಬಿಡೋಣ ಹೋಗ್ಲಿ, ಯಾಕೆ ಮಗಳ ಮೇಲೆ ಸಿಟ್ಟು ಮಾಡ್ಕೊತೀಯ? ಈಗ ತುಂಬ ಚೆನ್ನಾಗಿದ್ದಾಳೆ ನಿಮ್ಮ ಮಗಳು ಅಲ್ಲಿ ಸಿದ್ದನ ಜೊತೆ. ಸಾರಿ ಮಾವ, ನನ್ಗೆ ಯಾಕೋ ಇಲ್ಲೇ ಊರಲ್ಲೇ ಇದ್ರೂ ಬಂದಿಲ್ವಲ್ಲ, ಅದಕ್ಕೆ ಆ ಥರ ಹೇಳ್ದೆ. ಸರಿ ಆಯ್ತು ಬಿಡಿ, ನಿಮ್ಗೆ ಯಾವಾಗ ಇಷ್ಟ ಬರುತ್ತೋ ಅವಾಗಲೇ ನಂದಿನಿ ಅಕ್ಕನ ಮನೆ ಕರೆಸ್ಕೊಳ್ಳಿ. ಇನ್ನೇನು, ನಮ್ಮ ಅಕ್ಕನ ಮದುವೆ ಆಯ್ತು. ಅಕ್ಕ ತುಂಬಾ ಸಂತೋಷವಾಗಿದೆಯಾ ಅಲ್ವಾ? ಈ ಸಮಯದಲ್ಲಿ ನಾವೆಲ್ಲರೂ ಯಾಕೆ ಈ ಥರ ಎಲ್ಲ ಮಾತಾಡಿ ಬೇಜಾರು ಮಾಡಬೇಕು ಅಲ್ವಾ? ಸಂತೋಷವಾಗಿರ್ಲಿ ಬಿಡು ಭಾವನು ಅಕ್ಕನು. ಹೌದು ಗೌರಿ, ಸುಮ್ಮನೆ ಇರು. ನಂದಿನಿನೂ ಅವಳ ತವ್ರ ಮನೆಗೆ ಅವ್ರ ಅಪ್ಪ ಅಮ್ಮನ ಮಾತಾಡ್ಸೋಕ್ಕೆ ಬರುವಂಥ ದಿವಸ ದೂರ ಏನೂ ಇಲ್ಲ. ಅವ್ರ ಅಪ್ಪ ಅಮ್ಮಗೂ ಸ್ವಲ್ಪ ದಿನ ಬೇಜಾರಾಗುತ್ತೆ. ಈಗ ಒಂದು ತಿಂಗಳು 2 ತಿಂಗಳು ಆಯ್ತಲ್ವ ಮದುವೆ ಆಗಿ, ಈಗ ಬೇಜಾರಾಗುತ್ತೆ ಎಂಥವ್ರಿಗಾದ್ರೂ. ಎತ್ತವ್ರಿಗೆ ಬೇಜಾರಾಗದೇ ಇರುತ್ತಾ ಈ ಥರ ಓಡೋಗಿ ಮದುವೆ ಆದರೆ? ಬಿಡು, ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಬಕ್ಕೆ ಹೋಗ್ಬೇಡ. ಹೆಂಗೋ ನಾವು ಮದುವೆ ಆದ್ವಲ್ಲ, ಸಾಕು. ನಮ್ಮಪ್ಪ ಇಲ್ದಿದ್ರೆ ನಾವು ಈ ಥರ ಮದುವೆ ಆಗೋಕ್ಕೆ ಸಾಧ್ಯನೇ ಇರ್ತಾ ಇರಲಿಲ್ಲ. ನಮ್ಮಪ್ಪನೇ ನಮಗೆ ಬೆಂಬಲವಾಗಿ ನಿಂತಿರೋದು, ನಮ್ಮನ್ನು ಓದಿಸಿದ್ರು. ಹಾಗೆ ಏನಾದರೂ ಇಷ್ಟಪಟ್ಟಿದ್ರೆ ಹೇಳಮ್ಮ, ಅವ್ರ ಜೊತೆ ಮದುವೆ ಮಾಡ್ತೀನಿ ಅಂತೇಳಿ ಧೈರ್ಯವಾಗಿ ನನ್ನ ಹತ್ರ ಹೇಳಿದಕ್ಕೆ ನಾನು ಧೈರ್ಯ ಮಾಡಿ ಅವ್ರ ಹತ್ರ ಹೇಳ್ದೆ. ಇಲ್ದಿದ್ರೆ ನಾವು ಲವ್ ಮಾಡಿ ಓಡೋಗಿ ಮದುವೆ ಆಗಬೇಕಾಗೋದು. ಎಲ್ಲರಿಗೂ ಗಂಗಾ ನಿಮ್ಮ ಅಪ್ಪನಂತಾನೆ ಅಪ್ಪನೇ ಸಿಗ್ಲಿ. ಅವಾಗ ಈ ಥರ ಓಡೋಗಿ ಮದುವೆ ಆಗೋ ತಾಪತ್ರ ಏನು ತಪ್ಪುತ್ತೆ, ಮನೆಯವ್ರ ಮರ್ಯಾದೆನೂ ಉಳಿಯುತ್ತೆ. ಕೆಲವರು ವಿರೋಧ ಮಾಡ್ತಾರೆ. ಮಕ್ಕಳು ಲವ್ ಮಾಡಿದ್ರೆ ಅದು ನಮ್ಗಾಗಲ್ಲ, ನಮ್ದು ಆ ಜಾತಿ, ನಮ್ದು ಈ ಜಾತಿ, ನಾವು ಶ್ರೀಮಂತರು, ನಾವು ಬಡವರು ಅಂತ ಯೋಚನೆ ಮಾಡ್ತಾರೆ. ಎಲ್ರೂ ನಿಮ್ಮ ಅಪ್ಪನ ಥರನೇ ಯೋಚನೆ ಮಾಡಿದ್ರೆ ಅವಾಗ ಯಾವುದೇ ಸಮಸ್ಯೆ ಇರಲ್ಲ, ಎಲ್ಲರೂ ಸುಖವಾಗಿರ್ಬೋದು. ಮಕ್ಕಳು ಸಂತೋಷವಾಗಿರ್ತಾರೆ, ತಂದೆ ತಾಯಿನೂ ಸುಖವಾಗಿರ್ತಾರೆ ಅವಾಗ. ಲಕ್ಷ್ಮಕ್ಕ ಸುಮ್ಮನಿರು, ನೀನು ಹೇಳೋದೆಲ್ಲನ ಹೇಳಕ್ಕೆ ಕೇಳಕ್ಕೆ ಚೆನ್ನಾಗೈತೆ ಅಷ್ಟೇನೆ. ಅದೇ ಮಾಡಕ್ಕೆ ಹೋದ್ರೆ ಎಲ್ಲ ಜನಗಳು ಹೆಂಗೆ ಆಡ್ಕೊಂತಾರೆ ಗೊತ್ತಾ? ಅಲ್ಲ, ಇಷ್ಟು ದೊಡ್ಡ ಶ್ರೀಮಂತರಾಗ್ಯವ್ರೆ, ಹೋಗಿ ಅಂತ ಮನೆಯಿಂದ ಹೆಣ್ಣು ತಂದೇವ್ರಿ, ಹೋಗಿ ಅಂತ ಮನೆಗೆ ಹೆಣ್ಣು ಕೊಟ್ರು, ಹಂಗೆ ಹಿಂಗೆ ಅಂತ ಆಡ್ಕೊಂತಾರೆ ಜನಗಳು. ನೀನೇನೋ ಹೇಳ್ತೀಯ, ನೀನು ಹೇಳೋದು ಒಂಥರ ಕೇಳಕ್ಕಷ್ಟೇ ಚಂದ. ಅದನ್ನ ಕಾರ್ಯ ರೀತಿಲಿ ಮಾಡೋಕ್ಕಾಗಲ್ಲ. ಅಕ್ಕ ಸರೋಜಕ್ಕ, ಜನಗಳ ಮಾತಿಗೆ ಯಾಕೆ ತಲೆ ಕೆಡಿಸ್ಕೋಬೇಕು ಹೇಳು? ಅದೇನೋ ಹೇಳಿಲ್ವಾ, ಏನೋ ಕತ್ತೆ ಹೊಡ್ಕೊಂಡು ಹೋಗ್ತಾ ಗಂಡ ಹೆಂಡತಿ ಸ್ಟೋರಿನ ಹೆಂಗಿದ್ರು ಮಾತಾಡ್ತಾರೆ. ನಾವು ಕೂಕೊಂಡ್ರು ಮಾತಾಡ್ತಾರೆ, ನಿಂತರು ಮಾತಾಡ್ತಾರೆ. ದುಡಿದಂಗೆ ಮನೇಲಿದ್ರು ಸೋಂಬೇರಿ ಅಂತಾರೆ. ಒಂದ್ ದಿವಸ ಕೆಲ್ಸಕ್ಕೆ ಕಷ್ಟಪಟ್ಟು ದುಡಿತಾ ಇದ್ರೆ ಇವ್ನಿಗೆ ಎಷ್ಟು ಅತಿ ಆಸೆನಪ್ಪ ಅಂತ ಅಂತಾರೆ. ಎಲ್ಲದಕ್ಕೂ ಆಡ್ಕೊಂತಾರೆ, ಜನಗಳ ಬಗ್ಗೆ ತಲೆ ಕೆಡ್ಸ್ಕೋಬಾರ್ದು ಅಷ್ಟೇನೆ. ಗಂಗಾ ಸೂರ್ಯ ಇನ್ನೇನು ಓದ್ತಾಯ್ತು, ಅದೇವ್ರಿಗೆ ಕೈ ಮುಗ್ದು ನಡೀರಿ. ಸರೋಜಕ್ಕ ನಡೀರಿ, ಮನೆ ತುಂಬಿಸ್ಕೊಳ್ರಿ ಸೊಸೆನ. ಸರಿ ಆಯ್ತು, ನಾನು ಹೋಗಿರ್ತೀನಿ, ಇವರಿಬ್ರು ಕರ್ಕೊಂಬಾರಮ್ಮ. ಶಾಂತಮ್ಮ ನಾನು ಹೋಗಿರ್ತೀನಿ ರೀ, ನಡೀರಿ. ಮತ್ತೆ ನಾನು ಕರ್ಕೊಂಬರ್ತೀನಿ, ನೀವು ಹೋಗಿ ಆರತಿ ರೆಡಿ ಮಾಡ್ಕೊಳ್ರಿ, ಬರ್ತೀನಿ ಕರ್ಕೊಂಡು. ಸರಿ ಆಯ್ತು. ಓಕೆ ಸ್ನೇಹಿತರೆ, ಗಂಗಾ ಮತ್ತು ಸೂರ್ಯನ ಮದುವೆ ಇಲ್ಲಿಗೆ ಕಂಪ್ಲೀಟ್ ಆಯಿತು. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನೀವೆಲ್ಲರೂ ಗಂಗಾ ಮತ್ತು ಸೂರ್ಯಗೆ ಶುಭಾಶಯ ತಿಳಿಸ್ಬಿಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.